ನಾಗಮಂಗಲದಲ್ಲಿ ಏನು ಇವತ್ತು ನಿನ್ನೆ ಘಟನೆ ಆಗಿದೆ, ನಮ್ಮೆಲ್ಲ ಹಿಂದೂಗಳಿಗೆ ಕೂಡ ಅಪಮಾನ ಆಗಿದೆ. ನಾಗಮಂಗಲದಲ್ಲಿ ಗಣಪತಿಯ ಮೆರವಣಿಗೆ ಮೇಲೆ ಚಪ್ಪಲ್ ಎಸೆದಿದ್ದಾರೆ, ಕಲ್ಲೆಸೆದಿದ್ದಾರೆ, ನಮ್ಮ ಅಂಗಡಿಗಳನ್ನು ಸುಟ್ಟಿದ್ದಾರೆ. ಆದ್ರೂ ಅಲ್ಲಿಯ ಮಂತ್ರಿಗಳು ಹೇಳ್ತಾರೆ, ರಾಜ್ಯದ ಗೃಹ ಸಚಿವರು ಹೇಳ್ತಾರೆ, ಇದೊಂದು ಚಿಕ್ಕ ಘಟನೆ. ಯಾವ್ದು ಚಿಕ್ಕ ಘಟನೆ? ಇನ್ನು ದೊಡ್ಡದು ಏನಾಗ್ಬೇಕಿತ್ತು ನಿಮ್ಗೆ? 25 ಹಿಂದೂಗಳ ಅಂಗಡಿಯನ್ನ ಸುಟ್ಟಿರುವುದು ನಿಮ್ಗೆ ಚಿಕ್ಕ ಘಟನೆಯಾಗಿ ಕಂಡ್ರೆ ಇನ್ನು ದೊಡ್ಡ ಘಟನೆ ಏನಾಗ್ಬೇಕಾಗಿತ್ತು? ಯಾವಾಗ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತಾರೆ, ಆ ಎಲ್ಲ ಸಂದರ್ಭದಲ್ಲಿ ಕೂಡ ಹಿಂದೂಗಳಿಗೆ ಅಪಮಾನ ಮಾಡುವಂತದ್ದು, ತನ್ನ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ಕಾಂಗ್ರೆಸ್ ಈ ರೀತಿಯ ಕೆಲಸವನ್ನು ಮಾಡ್ತಿದ್ಯಾ ಅನ್ನುವಂತ ಡೌಟ್ ಕೂಡ ನಮ್ಗೆ ಬರ್ತಾ ಇದೆ. ಅವರ ಮೇಲೆ ಭ್ರಷ್ಟಾಚಾರ, ಮಂತ್ರಿಗಳ ಮೇಲೆ ಭ್ರಷ್ಟಾಚಾರ, ಇಷ್ಟೊಂದು ಕೆಟ್ಟ ಸರ್ಕಾರ ಅಂತ ಜನ ಮಾತಾಡೋ ಸಂದರ್ಭದಲ್ಲಿ ಇದನ್ನು ಮುಚ್ಚಾಕೋದಕ್ಕೆ ನೀವೇನಾದ್ರೂ ಮಾಡ್ತಾ ಇದ್ದೀರಾ? ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಇದರಲ್ಲಿ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್ ಬರಬೇಕು, ಇದರ ತನಿಖೆ ಆಗಬೇಕು, ಆಗ ಸತ್ಯ ಹೊರ ಬರುತ್ತೆ. ನಾಗಮಂಗಲದಲ್ಲಿ ಆಗಿರುವಂತಹ ಘಟನೆ ನಿಜಕ್ಕೂ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಬೇಕಾಯಿತು. ಪೊಲೀಸರು ಏನು ಮುಂಜಾಗ್ರತೆ ತೆಗೆದುಕೊಳ್ಳದೆ ಮಸೀದಿಯಿಂದ ಲಾಂಗು ಮಚ್ಚು ಈ ಥರದ್ದೆಲ್ಲ ಎಸ್ದು ಗಲಾಟೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿರೋದು, ಗಣಪತಿ ಉತ್ಸವಕ್ಕೆ ತೊಂದರೆ ಕೊಟ್ಟಿರೋದು ನೋಡಿದ್ರೆ ಈ ಸರ್ಕಾರ ಯಾರಿಗೆ ಓಲೈಸ್ತಾ ಇದೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಮತ್ತೆ ಈಗ ಬಂಧಿಸಿರೋದ್ರಂತಲೂ ನೋಡ್ತಾ ಇದ್ದೀರಿ, ಎಲ್ಲ ಹಿಂದೂಗಳನ್ನೇ ಜಾಸ್ತಿ ಬಂಧಿಸಿದ್ದಾರೆ. ಗಲಾಟೆ ಮಾಡಿದವರು ಅವರು, ಆದ್ರೆ ಬಂಧಿಸಿರೋದು ಹಿಂದೂಗಳನ್ನ ಬಂಧಿಸ್ತಾ ಇದ್ದಾರೆ. ಅದರಿಂದ ಇದು ನಿಜಕ್ಕೂ ಪರಮೇಶ್ವರ್ ಅಂತ ಅವರು ಗೃಹ ಮಂತ್ರಿಗಳಾಗಿದ್ದು ಸಣ್ಣ ಘಟನೆ ಅಂತ ಹೇಳಿದ್ರೆ ಅಂದ್ರೆ ಅವ್ರಿಗೆ ಅದರ ಅರ್ಥ ಏನಂಗಾರೆ? ಅಂದ್ರೆ ದೊಡ್ಡ ಗಲಭೆ ಆಗ್ಬೇಕಾಯ್ತು ಅಂತನ? ಸ್ಪಷ್ಟವಾಗಿ ಇದರಲ್ಲಿ ಸರ್ಕಾರದ ವೈಫಲ್ಯ ಕಾಣ್ತಾ ಇದೆ. ಕೂಡಲೇ ಯಾರು ತಪ್ಪಿತಸ್ಥಿದ್ದಾರೆ ಅವ್ರ ಮೇಲೆ ಉಗ್ರ ಕ್ರಮಗಳನ್ನ ಕೊಡಬೇಕು, ಅವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಬಂಧಿಸಬೇಕು. ಅವ್ರು ಯಾರು ಕಲ್ಲೊಡೆದ್ರು. ಮಂಡ್ಯದ ನಾಗಮಂಗಲದಲ್ಲಿ ಏನು ಇವತ್ತು ನಿನ್ನೆ ಘಟನೆ ಆಗಿದೆ, ನಮ್ಮೆಲ್ಲ ಹಿಂದೂಗಳಿಗೆ ಕೂಡ ಅಪಮಾನ ಆಗಿದೆ. ನಾಗಮಂಗಲದಲ್ಲಿ ಗಣಪತಿಯ ಮೆರವಣಿಗೆ ಮೇಲೆ ಚಪ್ಪಲ್ ಎಸೆದಿದ್ದಾರೆ, ಕಲ್ಲೆಸೆದಿದ್ದಾರೆ, ನಮ್ಮ ಅಂಗಡಿಗಳನ್ನು ಸುಟ್ಟಿದ್ದಾರೆ. ಆದ್ರೂ ಅಲ್ಲಿಯ ಮಂತ್ರಿಗಳು ಹೇಳ್ತಾರೆ, ರಾಜ್ಯದ ಗೃಹ ಸಚಿವರು ಹೇಳ್ತಾರೆ, ಇದೊಂದು ಚಿಕ್ಕ ಘಟನೆ. ಯಾವ್ದು ಚಿಕ್ಕ ಘಟನೆ? ಇನ್ನು ದೊಡ್ಡದು ಏನಾಗ್ಬೇಕಿತ್ತು ನಿಮ್ಗೆ? 25 ಹಿಂದೂಗಳ ಅಂಗಡಿಯನ್ನ ಸುಟ್ಟಿರುವುದು ನಿಮ್ಗೆ ಚಿಕ್ಕ ಘಟನೆಯಾಗಿ ಕಂಡ್ರೆ ಇನ್ನು ದೊಡ್ಡ ಘಟನೆ ಏನಾಗ್ಬೇಕಾಗಿತ್ತು? ಯಾವಾಗ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತಾರೆ, ಆ ಎಲ್ಲ ಸಂದರ್ಭದಲ್ಲಿ ಕೂಡ ಹಿಂದೂಗಳಿಗೆ ಅಪಮಾನ ಮಾಡುವಂತದ್ದು, ತನ್ನ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ಕಾಂಗ್ರೆಸ್ ಈ ರೀತಿಯ ಕೆಲಸವನ್ನು ಮಾಡ್ತಿದ್ಯಾ ಅನ್ನುವಂತ ಡೌಟ್ ಕೂಡ ನಮ್ಗೆ ಬರ್ತಾ ಇದೆ. ಅವರ ಮೇಲೆ ಭ್ರಷ್ಟಾಚಾರ, ಮಂತ್ರಿಗಳ ಮೇಲೆ ಭ್ರಷ್ಟಾಚಾರ, ಇಷ್ಟೊಂದು ಕೆಟ್ಟ ಸರ್ಕಾರ ಅಂತ ಜನ ಮಾತಾಡೋ ಸಂದರ್ಭದಲ್ಲಿ ಇದನ್ನು ಮುಚ್ಚಾಕೋದಕ್ಕೆ ನೀವೇನಾದ್ರೂ ಮಾಡ್ತಾ ಇದ್ದೀರಾ? ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಇದರಲ್ಲಿ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್ ಬರಬೇಕು, ಇದರ ತನಿಖೆ ಆಗಬೇಕು, ಆಗ ಸತ್ಯ ಹೊರ ಬರುತ್ತೆ. ನಾಗಮಂಗಲದಲ್ಲಿ ಆಗಿರುವಂತಹ ಘಟನೆ ನಿಜಕ್ಕೂ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಬೇಕಾಯಿತು. ಪೊಲೀಸರು ಏನು ಮುಂಜಾಗ್ರತೆ ತೆಗೆದುಕೊಳ್ಳದೆ ಮಸೀದಿಯಿಂದ ಲಾಂಗು ಮಚ್ಚು ಈ ಥರದ್ದೆಲ್ಲ ಎಸ್ದು ಗಲಾಟೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿರೋದು, ಗಣಪತಿ ಉತ್ಸವಕ್ಕೆ ತೊಂದರೆ ಕೊಟ್ಟಿರೋದು ನೋಡಿದ್ರೆ ಈ ಸರ್ಕಾರ ಯಾರಿಗೆ ಓಲೈಸ್ತಾ ಇದೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಮತ್ತೆ ಈಗ ಬಂಧಿಸಿರೋದ್ರಂತಲೂ ನೋಡ್ತಾ ಇದ್ದೀರಿ, ಎಲ್ಲ ಹಿಂದೂಗಳನ್ನೇ ಜಾಸ್ತಿ ಬಂಧಿಸಿದ್ದಾರೆ. ಗಲಾಟೆ ಮಾಡಿದವರು ಅವರು, ಆದ್ರೆ ಬಂಧಿಸಿರೋದು ಹಿಂದೂಗಳನ್ನ ಬಂಧಿಸ್ತಾ ಇದ್ದಾರೆ. ಅದರಿಂದ ಇದು ನಿಜಕ್ಕೂ ಪರಮೇಶ್ವರ್ ಅಂತ ಅವರು ಗೃಹ ಮಂತ್ರಿಗಳಾಗಿದ್ದು ಸಣ್ಣ ಘಟನೆ ಅಂತ ಹೇಳಿದ್ರೆ ಅಂದ್ರೆ ಅವ್ರಿಗೆ ಅದರ ಅರ್ಥ ಏನಂಗಾರೆ? ಅಂದ್ರೆ ದೊಡ್ಡ ಗಲಭೆ ಆಗ್ಬೇಕಾಯ್ತು ಅಂತನ? ಸ್ಪಷ್ಟವಾಗಿ ಇದರಲ್ಲಿ ಸರ್ಕಾರದ ವೈಫಲ್ಯ ಕಾಣ್ತಾ ಇದೆ. ಕೂಡಲೇ ಯಾರು ತಪ್ಪಿತಸ್ಥಿದ್ದಾರೆ ಅವ್ರ ಮೇಲೆ ಉಗ್ರ ಕ್ರಮಗಳನ್ನ ಕೊಡಬೇಕು, ಅವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಬಂಧಿಸಬೇಕು. ಅವ್ರು ಯಾರು ಕಲ್ಲೊಡೆದ್ರು.